ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಚಿತ್ರ ಪ್ರಕಾಶ್. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೇನೆ ನಾನು ಮದುವೆ ವ್ಲಾಗ್ ಜೊತೆಗೆ ಬಂದಿದ್ದೀನಿ. ಮದುವೆ ಅಂದರೆ ಖುಷಿ ಅಂತೂ ಇದ್ದೇ ಇರುತ್ತೆ. ಒಂದು ಬೇಜಾರಿನ ವಿಷಯ ಅಂದರೆ ನಾವು ಅಂದ್ಕೊಂಡಿದ್ದೇ ಒಂದು, ಆಗಿದ್ದೇ ಒಂದು. ಏನು ಅಂತ ಹೇಳ್ತೀನಿ, ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಪ್ರಶಾಸ್ತ್ರ ಮುಗಿಸ್ಕೊಂಡು ಮನೆ ಹೋಗೋದು ತುಂಬಾನೇ ಲೇಟ್ ಆಗಿತ್ತು. ಬೆಳಗ್ಗೆ ನಾವು ಅಲ್ಲಿಂದಾನೆ ಛತ್ರಕ್ಕೆ ಸೀದಾ ಬಂದ್ವಿ. ಅಲ್ಲಿ ಗಂಡು ಹೆಣ್ಣನ್ನ ಮುಹೂರ್ತಕ್ಕೆ ನಿಲ್ಲಿಸಿದ್ರು ತಾಳಿ ಕಟ್ಸೋದಕ್ಕೆ. ಸೊ ನಾವು ಇಲ್ಲೆಲ್ಲ ಸ್ವಲ್ಪ ಹಾಗೇನೆ ಮಕ್ಕಳೆಲ್ಲ ರೆಡಿ ಆಗಿದ್ರಲ್ಲ, ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಇವ್ರು ಇದಾರಲ್ಲ, ಇವರು ನಮ್ಮ ಅತ್ತೆ ಇದಾರಲ್ಲ, ಅವರ ಅಕ್ಕ ಆಯ್ತಾ. ಸೊ ನಂಗಂತೂ ಅವ್ರಂದ್ರೆ ತುಂಬಾನೇ ಇಷ್ಟ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ನನ್ನ ಮಗ ಅಂತೂ ಒಳಗಡೆ ಇರೋದು ಕೇಳ್ತಾನೆ ಇರಲಿಲ್ಲ, ಹೊರಗಡೆ ಹೋಗೋಣ ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ರು ಹೊರಗಡೆ ಕರ್ಕೊಂಡ್ ಬಂದ್ವಿ ಆಯ್ತಾ. ಸೋನು ಜೊತೆಗೆ ಹೊರಗಡೆ ಓಡಾಡ್ತಾ ಇದ್ದ. ಅಷ್ಟರಲ್ಲೇ ನಮ್ಮ ಪಪ್ಪ, ಅಮ್ಮ ಮತ್ತೆ ಅಜ್ಜಿನೂ ಬಂದ್ರು. ಅವನ ಅಜ್ಜಿ ತಾತ ಕೂಡ ಬಂದಿದ್ರಲ್ವಾ, ಸೊ ಅಲ್ಲೇ ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಬಂದ್ವಿ ಈ ಕಡೆ. ಇಲ್ಲಿ ಗಂಡು ಹೆಣ್ಣಿಗೆ ಅರುಂಧತಿ ನಕ್ಷತ್ರ ತೋರಿಸೋ ಶಾಸ್ತ್ರನ ಮಾಡಿಸ್ತಾ ಇದ್ರು. ತುಂಬಾ ಅಂದ್ರೆ ತುಂಬಾನೇ ಬಿಸ್ಲಿತ್ತು ಹೊರಗಡೆ. ನನ್ನ ಮಗ ಮಾತ್ರ ಒಳಗಡೆ ಬರೋದು ಕೇಳ್ತಾನೆ ಇರ್ಲಿಲ್ಲ, ಹೊರಗಡೆನೆ ಆಟ ಆಡ್ತಾ ಇದ್ದ. ಸೊ ಹಾಗಾಗಿ ನಾನು ಅವನನ್ನ ನೋಡ್ಕೊಳ್ತಾ ಇದ್ದೆ, ನನ್ನ ಹಸ್ಬೆಂಡ್ ಇಲ್ಲಿ ಶೂಟ್ ಮಾಡ್ತಾ ಇದ್ರು. ಇಲ್ಲಿ ಅರುಂಧತಿ ನಕ್ಷತ್ರ ತೋರಿಸೋ ಶಾಸ್ತ್ರ ನಡೀತಾ ಇತ್ತಲ್ಲ, ಎಲ್ರು ಕೂಡ ಮದ್ಮಕ್ಳಿಗೆ ತಮಾಷೆ ಮಾಡ್ತಾ ಇದ್ರು. ಸೊ ನೀವು ಕೇಳಿಸ್ಕೊಳ್ಳಿ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಜೋಡಿ, ನೋಡೋದಕ್ಕೆ ತುಂಬಾನೇ ಖುಷಿ ಅನ್ಸುತ್ತೆ. ಮದ್ವೆ ಹುಡುಗಿ ಇದಾರಲ್ಲ, ಅವ್ರು ಕೂಡ ನಮ್ಮೂರ್ ಸೈಡ್ ಅವರು. ಸೊ ನಮ್ ಫ್ಯಾಮಿಲಿಗೆ ಬಂದಿರೋದು ಒಂಥರ ಖುಷಿ ವಿಚಾರನೇ. ನೋಡಿ ಇಲ್ಲಿ ನನ್ ಮಗ ಅಜ್ಜಿ ತಾತ ಬಂದಿದ್ದಾರೆ ಅನ್ಬಿಟ್ಟು 4 ತಿಂಗಳಾಗಿತ್ತಲ್ಲ ಅವ್ರನ್ನ ನೋಡ್ದೇನೆ. ಸೊ ಅವ್ರ ಹತ್ರ ಚೆನ್ನಾಗಿ ಮುದ್ದು ಮಾಡಿಸ್ಕೊಂತಿದ್ದಾನೆ. ಅವ್ರ ಮುತ್ತಜ್ಜಿ ಕೂಡ ಬಂದಿದ್ರು ಅವ್ರ ಜೊತೆಗೆ, ಅಂದ್ರೆ ನಮ್ಮ ಅಜ್ಜಿ ಜೊತೆಗೆ ನನ್ನ ಚಿಕ್ಕಪ್ಪನ ಮಗಳು ಕೂಡ ಬಂದಿದ್ಲು, ಸೃಷ್ಟಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲರನ್ನೂ ಮಾತಾಡಿಸ್ಕೊಂಡು ನಿಂತಿದ್ವಿ. ಬಟ್ ನನ್ನ ಮಗ ಮತ್ತೇನೋ ಓಡಾಡಕ್ಕೆ ಶುರು ಮಾಡ್ಬಿಟ್ಟ. ಅವನೆಲ್ಲೂ ನಿಲ್ತಾನೆ ಇರ್ಲಿಲ್ಲ, ಬರೀ ಬಿಸಿಲಲ್ಲಿ ಓಡಾಡ್ತಾನೆ ಇದ್ದ. ಇವಳೇ ಸೃಷ್ಟಿ. ಇಲ್ಲಿ ಕಾಣಿಸ್ತಿದಾರಲ್ಲ, ಇವರೆಲ್ಲ ನಮ್ಮ ಮನೆಯವ್ರು ಇದಾರಲ್ಲ, ಅವ್ರ ಅಕ್ಕನ ಮಕ್ಕಳು. ಸೊ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅವರು ಏನೋ ಮಾತಾಡ್ತಾ ಇದ್ರು. ಇದಾದ್ಮೇಲೆ ನೆಂಟ್ರಿಷ್ಟೆಲ್ಲ ಬಂದಿದ್ರಲ್ಲ, ಎಲ್ಲಾರನ್ನೂ ಒಂದ್ಸಲ ತೋರಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಹೋದ್ರು. ಇಲ್ಲಿ ನಮ್ಮ ಮನೆಯವರು ದೊಡ್ಡ ಮನುಷ್ಯರು ಓಡಾಡ್ತಾನೆ ಇದ್ರು. ಇವ್ರಂತೂ ಕುತ್ಕೊಳ್ಳೋಕೆ ಕೇಳ್ತಾ ಇರ್ಲಿಲ್ಲ, ಎಲ್ಲಿ ನೋಡಿದ್ರು ಓಡಾಡೋದು ಅವ್ನ ಹಿಂದ್ಗಡೆ ಓಡಾಡೋದೇ ಆಗೋಯ್ತು. ಸೊ ಇದೆಲ್ಲ ಆಗಿ ಶಾಸ್ತ್ರ ಎಲ್ಲ ಮಾಡ್ಕೊಂಡು ಗಂಡು ಹೆಣ್ಣು ರಿಸೆಪ್ಷನ್ಗೆ ರೆಡಿ ಆಗಕ್ಕೆ ಹೋಗಿದ್ರು. ನನ್ನ ಮಗ ಸ್ಟೇಜ್ ಮೇಲೆ ಓಡಾಡ್ತಾನೆ ಇದ್ದ. ಅವನ್ನ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು. ತುಂಬಾ ಸೆಕೆ ಬೇರೆ ಇತ್ತು. ನನ್ನ ಮಗ ಅಂತೂ ಹೇಳಿದ್ದೆ ಕೇಳ್ತಾ ಇರ್ಲಿಲ್ಲ. ಅವನಿಗೊಂಥರ ಬೋನಿಂದ ಬಿಟ್ಟಿರೋ ಹುಲಿ ತರ ಆಗ್ಬಿಟ್ಟಿದ್ದ. ಎಲ್ಲ ಕಡೆ ಅವನೇ ಓಡಾಡೋನು. ಎಲ್ಲ ಕಡೆ ನೋಡಿ ಇಲ್ಲಿ ಇಡಿ ಎಲ್ಲ ಇಟ್ಕೊಂಡು ಗುಡಿಸ್ತಾ ಇದ್ದಾನೆ. ಇದಾದ್ಮೇಲೆ ಅವ್ರ ಅಪ್ಪನೇ ಬಿಟ್ಬಿಟ್ರು. ಅವನೇನಾದ್ರೂ ಮಾಡ್ಕೊಂಡ್ಲಿ ಬಿಡು, ನೀನು ನಿಂತ್ಕೋ ಸ್ವಲ್ಪ ಹೊತ್ತು ಅಂತ ಅವರೇ ಕಳಿಸಿದ್ರು. ಅವನೇ ಸೀದಾ ಹತ್ತಿ ಸ್ಟೇಜ್ ಮೇಲೆ ಹೋಗಿ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದ. ನಮ್ಗೆ ಹಿಡ್ದು ಸಾಕಾಗೋಗಿತ್ತು. ಇವರು ಪವಿತ್ರಕ್ಕ ಅಂತ ಆಯ್ತಾ, ಇವ್ರು ನಂಗೆ ಅಕ್ಕ, ಅಂದ್ರೆ ನಮ್ಮ ಭಾವನ ಹೆಂಡತಿ. ಇವರು ನಮ್ಮ ಮನೆಯವ್ರು ಇದಾರಲ್ಲ, ಅವರ ಚಿಕ್ಕಪ್ಪನ ಮಗ. ಸೊ ಅವರಿಬ್ರು ಗಂಡ ಹೆಂಡತಿ. ನಮ್ಮ ಮದುಮಗಂಗೆ ಟೈ ಕಟ್ಕೊಳಕ್ ಬಂದಿಲ್ಲ ಅಂದ್ಬಿಟ್ಟು ರೆಡಿ ಮಾಡಿಕೊಟ್ರು. ಮದುಮಗ ರೆಡಿ ಆಗ್ತಾ ಇದ್ರು. ಇಲ್ಲಿ ನೋಡಿ, ಇವರು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ಲ ಮದುಮಗನಮ್ಮ. ಸೊ ಮದ್ವೆಗೆ ಎಷ್ಟು ಕ್ಯೂಟಾಗಿ ರೆಡಿ ಆಗಿದಾರಲ್ಲ, ಚಂದ ಕಾಣಿಸ್ತಿದ್ದಾರೆ. ನನ್ನ ಮಗ ಇದ್ದಾನಲ್ಲ, ಅವನು ಚಿಕ್ಕ ಮಕ್ಕಳು ಸಿಕ್ಕಿದ್ರೆ ಅವರಿಗೆ ಮುತ್ಕೊಡೋದು, ಕಣ್ಣು ಮುಟ್ಟೋದು, ಕೈ ಮುಟ್ಟೋದು, ಎಲ್ಲ ಕಡೆ ಓಡಾಡ್ಕೊಂಡಿದ್ದ. ಅವನಿಗೆ ಒಂಥರ ತುಂಬಾ ಖುಷಿ, ಅಂದ್ರೆ ತುಂಬಾ ಜನ ನೋಡ್ದಲ್ಲ, ತುಂಬಾ ಚಿಕ್ಕ ಮಕ್ಕಳೆಲ್ಲ ಇದ್ರಲ್ಲ, ಒಂಥರ ಖುಷಿ ಅವನಿಗೆ. ಇದಾದ್ಮೇಲೆ ಅವ್ರ ಅಜ್ಜಿ ತಾತ ಸಿಕ್ಕಿದ್ರು, ಅವ್ರ ಹತ್ರ ಕೂಡ ಮಾತಾಡ್ತಾ ಇದ್ದ. ಮದ್ವೆ ಮನೆಗೆ ಮಕ್ಳನ್ನ ಕರ್ಕೊಂಡು ಹೋದವರಿಗೆ ಗೊತ್ತಿರತ್ತೆ ಅದ್ರ ಕಷ್ಟ ಏನು ಅಂತ ಹೇಳ್ಬಿಟ್ಟು. ನನ್ನ ಮಗ ಮಲ್ಕೊಂಡು ಇರ್ಲಿಲ್ಲ. ನಮ್ಗೆ ಸರಿಯಾಗಿ ಯಾವ ಶಾಸ್ತ್ರನೂ ನೋಡಕ್ ಬಿಡ್ಲಿಲ್ಲ, ಹಾಗೇನೆ ಏನು ಶೂಟ್ ಕೂಡ ಮಾಡಕ್ ಬಿಡ್ಲಿಲ್ಲ. ನನ್ನ ಮಗ ಅವನ್ನ ನೋಡ್ಕೊಳ್ಳೋದ್ರಲ್ಲೇ ಸಾಕಾಗೋಯ್ತು. ಇಲ್ಲಿ ಕೂತಿದಾರಲ್ಲ, ಇವರೆಲ್ಲ ನಮ್ಮ ಅತ್ತಿಗೆಯವರು, ನಮ್ಮ ಮನೆಯವರ ಅಕ್ಕ. ಹಾಗೇನೆ ನಮ್ಮ ಮನೆಯವರು ಇದಾರಲ್ಲ, ಅವ್ರ ಅಮ್ಮನ ಅಕ್ಕನ ಮಕ್ಕಳು, ಅಂದ್ರೆ ಅವರು ಅಕ್ಕಂದ್ರೆ. ಇವರೆಲ್ಲ ನಮ್ಮ ಅತ್ತಿಗೆಯವ್ರು ಆಯ್ತಾ. ಎಲ್ರು ಮಾತಾಡ್ಕೊಂಡು ಕೂತಿದ್ರು. ಆಮೇಲೆ ನಾವು ಊಟಕ್ಕೆ ಹೋದ್ವಿ. ನನ್ನ ಮಗ ಕೂಡ ಮಲ್ಕೊಂಡ್ಬಿಟ್ಟಿದ್ದ ಆಯ್ತಾ. ಇವರು ನಮ್ಮ ಭಾವ, ಇವರೇನೆ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದು, ಛತ್ರದಲ್ಲೂ ಮನೇಲೂ ಎಲ್ಲ ಕಡೆನೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಸೊ ನಾನು ಇಲ್ಲಿ ಫೋಟೋಸ್ ಎಲ್ಲ ಏನಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತ ಅಂದರೆ, ಮೊದಲೇ ಹೇಳ್ದಂಗೆನೆ ಒಂದು ಬೇಜಾರಿನ ವಿಷಯ ಅಂತ ಅಂದರೆ, ನನ್ನ ಹಸ್ಬೆಂಡ್ ಏನು ವಿಡಿಯೋಸ್ ಮಾಡಿದ್ರು ರಿಸೆಪ್ಷನ್ ವಿಡಿಯೋಸು ಎಲ್ಲನೂ ಕೂಡ ಡಿಲೀಟ್ ಆಗಿಬಿಟ್ಟಿದೆ. ಸೊ ತುಂಬ ಕಡೆ ಚೆಕ್ ಮಾಡಿದೆ, ಎಲ್ಲೂ ಸಿಗಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ಸೊ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಮದುವೆದು ಅಂತ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ರಿಂದ ಈ ಥರ ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ
ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ನಮ್ಮ ಮದುಮಕ್ಕಳು ಕೂಡ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾರಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಾಯಿತು. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್.